ಎನಗೆ ನೀಯೇ ಧಾರಿಣಿಯ ಪಟ್ಟವರನ್ನು ಕರೆದರೆ ನಿನ್ನ ಕಜ್ಜಗೆ ಎರಡು ಇನಿ ತಗೊಂಡಿರುವಾಗ ಸುಂದರಿ ನನಗೂ ಅದುವೇ ಅರೆ ಕ್ಷಣದ ಕೆಲಸ ಉಂಟು ಮುಗಿಸಿದ ಮೇಲೆ ತೆರಳು ಮತ್ತೆ ನಿಮ್ಮನ್ನು ತಡೆಯುವುದಿಲ್ಲ ನಾನು. ಈಗ ಏನು ಸಂಕಟ ಆದ ನಿಮಗೆ? ಏನು ಹೊರಟದೆ ನಿಮಗೆ? ಹಾಗೆ ಕೇಳಿದೆ ತಲೆಗೆ ಎಂತಾದ್ರು ಬಿತ್ತನೆಂದು ಒಂದು ಒಳ್ಳೆಯ ಕಾರ್ಯಕ್ಕೆ ಹೊರಟದಪ್ಪ ನಾನು. ಒಂದು ದುಷ್ಟರನ್ನು ನಾಶಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಹೊರಟ್ರೆ ಎಲ್ಲಿಗೆ ಹೊರಟದ್ದು ಅಂತ ಕೇಳಿದ ಅಪಶಕುನ ಎಲ್ಲ ಎಂತದ್ದು ದುಷ್ಟರನ್ನು ನಾಶ ಮಾಡಿ ಹೆಣ್ಣಿಗೆ ಸಂಸ್ಕಾರವನ್ನು ಇನ್ನೂ ಕಲ್ತಾಗಬೇಕಾ? ಬ್ರಹ್ಮನ ಮಗಳಲ್ವ ನೀನು? ಹಾಗೆಲ್ಲ ಕೇಳಿ ಮತ್ತೆ ಇಲ್ಲಿ ಬಿದ್ದು ಸತ್ತುಕೊಂಡಿದ್ರೆ ಮತ್ತೆ ಅಲ್ಲಿ ಏನಾಗ್ತದೆ ನಿಮಗೆ ಪ್ರಜ್ಞೆ ಬರ್ತದೆ ನಿಮಗೆ? ಹೇಗೆ ಸ್ವಲ್ಪ ಇದ್ದ ಮನೆ ಕಡೆಗೆ ಗಮನ ಬೇಕಾಗ್ತದೆ. ಬಂಧನ ಎಲ್ಲ ಪೂರ್ತಿ ತಲೆಗಿರುವುದಲ್ಲ. ಈಗ ಸರಿ ಒಂದು ಕಟ್ಟಿಕೊಂಡು ಹೋಗಿದ್ದ ತಾವು ತಲುಪಿಸಬೇಡ ನಿಮಗೆ. ಈಗ ನೆನಪಾಯ್ತು ನನಗೆ, ಆದ್ರಿಂದ ಹೊರಟದ್ದು ನಾನು. ಹೌದೌದು, ಯಾರ್ಯಾರು ಬಂದು ಹೇಳಿ ಆಗ್ಬೇಕಲ್ಲ, ಅದಕ್ಕೆ ಮುಂಚೆ ಗೊತ್ತಾಗುದಿಲ್ಲ ನಿಮಗೆ. ನನಗೆ ತಲೆ ಬಿಸಿ ಆಗಿದೆ ಅಂತ ಗೊತ್ತಾಗಿದೆ. ನೀವು ಯೋಚನೆ ಮಾಡಬೇಡಿ, ಅಲ್ಲೇ ಉಳಿದುಕೊಳ್ಳುವುದಿಲ್ಲ ನಾನು. ಅಲ್ಲಿ ಆಗಬೇಕಾದಂತ ಕಾರ್ಯವನ್ನು ಮುಗಿಸಿ ಮತ್ತೆ ಸೇರಿ. ಅಲ್ಲ, ನೀವು ಹೋದ ಮೇಲೆ ಬರದಿದ್ದು ನನಗೆ ತಲೆ ಬಿಸಿ ಇಲ್ಲ. ನೀವೀಗ ಹಾಗೆ ಹೋದ್ರೆ ನನಗೆ ತಲೆ ಬಿಸಿ ಆಗ್ತದೆ. ಮತ್ತೆ ಹೀಗೆ ಹೋಗ್ಬೇಕು? ಹಾಗಲ್ಲ, ದಾರಿ ಬದಲಿಸಿ ಹೋಗಿ ಅಂತ ಹೇಳಿದಲ್ಲ. ನೀವು ನೇರ ಹೋಗಿ ಆ ಬದಿಯಿಂದ ಹೋಗಿ ಈ ಬದಿಯಿಂದ ಹೋಗಿ ವರ್ತುಲಾಕಾರವಾಗಿ ಹೋಗಿ ಅದಲ್ಲ. ಮತ್ತೆ ನೀವು ಹೋದವರು ಬರುದಿಲ್ಲ ಅಂತ ಚಿಂತೆ ಇಲ್ಲ, ನೀವು ಹಾಗೆ ಕೈ ಬೀಸಿಕೊಂಡು ಹೋದ ಚಿಂತೆ ಆಗುದು ನನಗೆ. ಒಂದು ಬರ್ತದೆ ಅಂತ ಹೇಳಲಿಕ್ಕೆ ಹೋಗುದೆ, ನಾನು ಬರ್ತದಕ್ಕೆ ಗೊತ್ತಾಯ್ತಿಗೆ ನನಗೆ ಗೊತ್ತಾಗ್ತಿದ್ದ. ಅಲ್ಲ, ಹೇಳ್ಬೇಕು ಅಂತ ಮನಸ್ಸಿತ್ತು, ಆದ್ರೆ ಹೋಗಿ ಬಂದ ಮೇಲೆ ಹೇಳುವ ವಿಷಯ ಅಷ್ಟು ಕಠಿಣ ಉಂಟು. ಗಂಡಸ್ರ ಬುದ್ಧಿ ಗೊತ್ತುಂಟು. ಎಲ್ಲರೂ ಹಾಗೆ ಒಂದೊಂದು ಕಾರಣ ಹುಡುಕಿ ಹೇಳುದು. ಹಾಗೆ ಹೇಳುತ್ತಿದ್ದೆ, ಹೋಗಿ ಬಂದು ಹೇಳುತ್ತಿದ್ದೆ, ಮತ್ತೆ ಹೋದ ಮೇಲೆ ಬರುವವರಿಗೆ ಕಾಯಬೇಕಲ್ಲ. ಬುದ್ಧಿ ಗೊತ್ತ ಮಾಡಿ. ಸಮಸ್ಯೆ ಅಷ್ಟು ಕಠಿಣ ಉಂಟು, ನಾನು ಯೋಚನೆ ಮಾಡುವೆ. ಅಲ್ಲಿ ನನ್ನ ಹೆಂಡತಿ ನಿನ್ನ ಅಕ್ಕನಿಗಿಂತ ಸ್ಥಿತಿ ಆಗಿದೆ ಅಂತ ಇರುವಾಗ ನಾನು ಇಲ್ಲ ನಿನ್ನಲ್ಲಿ ಮಾತಾಡಿಕೊಂಡು ಇರ್ಲಿಕ್ಕೆ ಆಗ್ತದೆ? ಸಮಸ್ಯೆ ಎಷ್ಟೇ ಜಟಿಲವಾಗಿರಲಿ, ಪರಿಹಾರ ಎಷ್ಟೇ ಕಠಿಣವಾಗಿರಲಿ, ಅಲ್ಲ ಪರಿಹಾರ ಇರ್ತದೆ. ಪರಿಹಾರ ನೀವು ಮಾಡಿಕೊಂಡ್ರೆ ಈಗ ನನಗೆ ಪರಿಹಾರ ಕೊಟ್ಟು ಹೋಗಿ ಅಂತ. ಈಗ ಪರಿಹಾರ ಕೊಡ್ಲಿಕ್ಕೆ ನಾನು ಬರ್ತೇನೆ. ಎಂತದ್ದು ಪರಿಹಾರ ಕೊಡ್ಲಿಕ್ಕೆ ಉಂಟು ಅಂತ ಕೇಳಿದ? ಕೊಡು. ಅಯ್ಯೋ ಹಾಗಲ್ಲ, ನನಗೆ ಕೊಡಬೇಕಾದನ್ನು ಕೊಟ್ಟು ಹೋಗಿ ಅಂತ. ಕೊಡ್ಬೇಕಾದನ್ನೆಲ್ಲ ಕೊಟ್ಟಿದ್ದೇನೆ, ಇನ್ನೆಂತ ಎಷ್ಟು ಸಮಯದಲ್ಲಿ ಒಂದು ಹಾಗೆ ಉಳಿದಿದೆ. ನಾನು ಕೇಳಿದಾಗ ನನಗೆ ಕೊಡಬೇಕು ಅಂತ ಈ ಪೂರ್ವದ ನಿಮ್ಮಿಂದ ನಾನು ಮಾತು ತೆಗೆದುಕೊಂಡಿದ್ದೆ. ಅದಲ್ಲ, ಸರಸ ಸಖ್ಯದ ವಿಷಯ ಮಾತಾಡಿದಲ್ಲ. ಸಮಸ್ತ ಧಾರಿಣಿಯ ಅಧಿಕಾರವ ಬುಕ್ಕದ ಸಹಿತ ನಾನು ನಿನಗೆ ಧಾರೆ ಎರೆದು ಕೊಡುವೆ. ನೀವಲ್ಲ ಆಡಿದ ಮಾತು. ಆ ಮಾತನ್ನು ಪೂರೈಸಬೇಕಾದ ಸಮಯ ಈಗ ಕೂಡಿ ಬಂದಿದೆ. ಈಗ ಕೊಡುದಿಲ್ಲ ಅಂತ ಹೇಳಿದ್ದೇನೆ, ಅವತ್ತು ಕೊಡ್ತೇನೆ ಅಂತ ಹೇಳಿದ್ದೇನೆ, ಈಗಲೇ ಹೇಳ್ತೇನೆ ಕೊಡ್ತೇನೆ. ಈಗಲೇ ಬೇಕು ಅಂತ ಕೇಳಿದ್ರು. ಈಗಲೇ ಬೇಕು ಅಂತ ಹೇಳ್ತೀನಿ. ನೀನು ಅಷ್ಟೆಲ್ಲ ಹೊಸ ಮಾಡಿ ಅದಾಗುದಿಲ್ಲ, ನೀವು ಈಗಲೇ ಕೊಟ್ಟು ಹೋಗ್ಬೇಕು. ಈಗಲೇ ಹೇಳ್ತೇನೆ ನನಗೆ ಎಂತದ್ದು ಹಾಗಾಗುದಿಲ್ಲ. ಅಲ್ಲಿ ಹೋಗಿ ಮನೆ ಏನಾದ್ರೆ ಹೆಚ್ಚು ಕಮ್ಮಿ ಎಷ್ಟು ದೊಡ್ಡ ಮಂಡ್ಯ ಉಂಟು. ಹೋಗುದೇ ಅದಕ್ಕೆ ಯುದ್ಧಕ್ಕಲ್ಲ, ಸಮರ ಭೂಮಿಗೆ ಅಲ್ವಾ? ಮರಣ ಸಹಿತವಾದ ಕ್ಷೇತ್ರ ಕಾರಣಕ್ಕೆ ಸಮರ ಭೂಮಿ ಅಂತ ಹೆಸರು. ಯುದ್ಧ ರಂಗವನ್ನು ಪ್ರವೇಶ ಮಾಡಿದವ ಮತ್ತೆ ಹಿಂದೆ ಬರ್ತಾನೆ ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ, ವಿಶ್ವಾಸವೂ ಇಲ್ಲ ಪ್ರಪಂಚದಲ್ಲಿ. ಆದ್ರೆ ನನಗೆ ಚೆನ್ನಾಗಿ ವಿಶ್ವಾಸ ಉಂಟು, ದುಷ್ಟನ್ನು ನಾಶಗೊಳಿಸಿ ಮತ್ತೆ ಬರ್ತೇನೆ ಅನ್ನುವ ಹಾಗೆ. ನನ್ನ ಸೌಭಾಗ್ಯ ಗಟ್ಟಿಯಿಂದ ನೀವು ಬರ್ತೀರಿ. ನಿಮಗೆ ಸೌಭಾಗ್ಯ ಗಟ್ಟಿ ಉಂಟು, ಅಲ್ಲಿ ಇದ್ದವರ ಸೌಭಾಗ್ಯ ಏನು ಯಾರಿಗೆ ಗೊತ್ತುಂಟು? ಹಾಗೆಲ್ಲ ಹೇಳಿಕ್ಕಿಲ್ಲ. ಸೌಭಾಗ್ಯ ಗಟ್ಟಿ ಉಂಟು ಯೋಚನೆ ಮಾಡಿಕೊಂಡು ಕಳಿಸಬೇಕು. ಆಯ್ತು, ಯೋಗದ ಕುರಿತಾಗಿ ಹೇಳುವುದಕ್ಕೆ ಆಗುದಿಲ್ಲ ಅಲ್ಲ, ಕಾಲದಿಂದ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಆಗುದಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ಆಗ ನನ್ನ ಮಾತನ್ನು ಪೂರೈಸಿದ. ನೀವು ಹೋದ ಮೇಲೆ ನನ್ನ ಮಾತುಕೊಳ್ಳಿಕ್ಕೆ ಯಾರಿದ್ದಾರೆ? ನಾನು ಹೋದ ಮೇಲೆ ಅದವರನ್ನ ಕೇಳಿ ನಾನೇ ಹೋಗಿ. ನಾನು ಹೋದ ಮೇಲೆ ನನ್ನ ಬೊಕ್ಕಸ ಕೊಂಡಾರಲ್ಲ, ನಿನಗೆಂತದಕ್ಕೆ ಸುಮ್ಮನೆ ಕರ್ಮ. ಅದಾಗುದಿಲ್ಲ. ಮತ್ತೆ ನೀವು ನನಗೆ ಸಕಲವನ್ನು ಒಪ್ಪಿಸಿದಕ್ಕೆ ಸೂಚ್ಯವಾಗಿ ಈಗ ಕೊಡುದಿಲ್ಲ ಅಂತ ಆಡಿದ್ದೇನೆ. ಈಗ ಇದನ್ನು ಅದೇ 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 ಆಯ್ತಾ? ಎಷ್ಟು ದಿನದಿಂದ ಕಾಯ್ತಾ ಇದ್ದೇನೆ. ಒಮ್ಮೆ ಕಲಿಸ್ಬೇಕು. ನಿಮಗೆ ಬಾಯಿ ಮಾತಲ್ಲಿ ಹೇಳ್ಬೋದಿಲ್ಲ. ಇದನ್ನು ತೋರಿಸಿದ್ರೆ ಗೊತ್ತಾಗ್ತದಲ್ಲ ಇದು ಇಂಥವರ ಅಂತ ಹೇಳ್ತಾರೆ. ಹಾಗಲ್ಲ, ರಾಜಮುದ್ರಿಕೆಗೆ 200 ರುದ್ರಪರದ ಅಧಿಕಾರ ಯಾರಿಗೆ ಅಂತ ಕೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದೆ ಅಂತ ಇದು ತೋರಿಸಿದ್ರೆ ಸಾಕು. ಅದೆಂತದಕ್ಕೆ ಕೈ ನಿಮ್ದು ಟಿಕೆಟ್ಗೆ ಸೇರಿಸಿದ್ದು ಹೊರಗೆ ಸೇರಿಸಿದ್ದು ಒಮ್ಮೆ ಹೊರಗೆ ಸರಿಸಿ ಅದನ್ನು ಪಟ್ಟದ ವ್ಯಕ್ತಿ ಪಟ್ಟದ ಮುಂಗುರು ಯಾರ ಕೈಗೆ ಸೇರ್ತದೆ, ಪಟ್ಟದ ಕತ್ತಿ ಅವರ ಕೈಗೆ. ಮತ್ತೆ ಈಗ ಎಂತದ್ದು ಆಟ ಆಡಿಸುದು ಎಂತ ಕೊಡಬೇಕು ಅಂತ ನಿಮಗೆ ಯಾರು ಹಾಗೆ ಕೊಡ್ತಾರೆ ಕತ್ತಿ?
ಹಾ, ಈಗ ಕರವಾಳ. ನೋಡಿ ಯಾರ ಕೈಯಲ್ಲಿ ಸೇರ್ತದೆ ಅದಕ್ಕೊಂದು ಹೊಳಪುರುದು ಆವಾಗಲೇ. ಹಾಗಿದ್ರೆ ಇಷ್ಟು ಸಮಯದಲ್ಲಿ ನೀವು ಹೊಳಪಿಲ್ಲ ಅಂತ ಹೇಳಿದ್ರು. ಅಲ್ಲ ಈಗ ಒಂದು ಸ್ವಲ್ಪ ಹೆಚ್ಚು ಪ್ರಕಾಶವಂತು ಪ್ರಕಾಶ ಹೇಗೆ ನೋಡಿ, ಜಳಪಿಸುವುದು ಹೇಳಿದ್ರೆ ಹೀಗೆ ಬೆಳಕು ಹರಿಬೇಕು. ಅಲ್ಲ ಇನ್ನು ಹೋಗಿಬೇಕಾದ್ರೆ ಇನ್ನೆಂತ ಮಾಡಲಿಕ್ಕೆ ಉಂಟು? ಇದು ಬೇಕಾದ್ರೆ ತಗೊಂಡು ಹೋಗಿ ನೀವು, ಅದು ನಿಮಗಾದಿತ್ತು. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ದೊಡ್ಡ ನಮಸ್ಕಾರ ನಿಮಗೆ. ನಮ್ಮದಷ್ಟೇ ದೊಡ್ಡ ನಮಸ್ಕಾರ. ಅಲ್ಲಿ ಮುಗಿಸಿ ಇನ್ನು ಬಂದಿಲ್ಲ ಇಲ್ಲಿ. ಬಂದ್ರೆ ಹೋಗಿದ್ರೆ ಬನ್ನಿ. ಯಾವಾಗ ಹೊರಟಿದ್ದೇವೆ ನಾವು ಕುತೂಹಲದಿಂದ ಆಗ ಸತ್ಯಲೋಕ ಬಿಟ್ಟ ಯಥಾರ್ಥಕ್ಕೂ ನಾನು ಬಂದ ಉದ್ದೇಶ ಏನು ಅಂತ ಈ ಪುಣ್ಯಾತ್ಮನಿಗೂ ಗೊತ್ತಿಲ್ಲ. ಏನು ಬೇಕಾದ್ರೆ ಇರಲಿ, ಕೈಗೆ ಸೇರಿದ ಕತ್ತಿ, ಇದಕ್ಕೊಂದು ಯೋಗ್ಯತೆ ಘನತೆ ಕೂಡಿ ಬರಬೇಕು ಅಂತಾದ್ರೆ ಸ್ವಲ್ಪ ನಾವು ನಮ್ಮೊಳಗೆ ಆವೇಶ ಮಾಡಿ ನೋಡ್ಬೇಕು. ಇದೆಲ್ಲ ಆಗ್ಲಿಕ್ಕಿಲ್ಲ ನಮಗೆ, ಅಭ್ಯಾಸ ಇಲ್ಲ ನೋಡಿ. ಒಮ್ಮೆ ಉಲ್ಲಾಸದಲ್ಲಿ ಹಾರಿ ಕೂರುವ ಅಂತ ಇದೆ, ಅದು ಕೇಳಲಿಕ್ಕಿಲ್ವಾ? ಅದನ್ನ ಕೇಳ್ತಾರೆ ನೋಡಿ, ಇಳಿಸಿದ್ದವರಿಗೆಲ್ಲ ಹೌದದು ಬಂದಿದ್ದೇನೆ. ಎಂತದು ಕಂಠೀರ? ಇದು ಕಂಠೀರವಲ್ಲ, ಮದುವೆ ಧೀರವಯ್ಯಾರಿ. ಯಾರು ತೆಗೆಯಲಿ? ವೃದ್ಧವರ ಯಾರಂತ ಕೇಳಬೇಡಿ. ತ್ರಿಲೋಕ ಸುಂದರಿ. ಹೌದೌದೌದು. ಮತ್ತೆ ಒಳಗೆ ವಿಚಾರ ಅದು ನನ್ನ ಮತ್ತು ನಿಮ್ಮ ಒಳಗೆ ಇರಬೇಕು. ಲೋಕಕ್ಕೆ ಗೊತ್ತಾಗುವುದು ಯಾವಾಗ? ಸುಖಾಂತ್ಯವಾಗುವ ಕಾಲಕ್ಕೆ ಗೊತ್ತಾಗಬೇಕು. ಸ್ವಲ್ಪ ಸುಧಾರಿಕೆ ಮಾಡಲಿಕ್ಕೆ ಉಂಟು ಈ ಸಲ. ಅಲ್ಲಲ್ಲಿ 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 ಇವ ಏನೆಲ್ಲ ಬಿಟ್ಟು ಬಂದಿದ್ದಾನೆ ಅದೆಲ್ಲವನ್ನ ಪೂರ್ತಿ ಮಾಡುದು. ಆಮೇಲೆ ಯಾರೂ ಬೆರಳು ಮಾಡಿ ಕೊರತೆ ಉಂಟು ಅಂತ ಹೇಳಲಿಕ್ಕಿಲ್ಲ. ಅಧಿಕಾರ ನಮ್ಮದು, ರಾಜ್ಯ ನಮ್ಮದು ಎಂದಾದ ಬಳಿಕ ಶಾಸನವು ನಮ್ಮದ್ದೇ. ಗಾಂಭೀರ್ಯದಿಂದ